ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಇನ್ನು ಕೊರೋನಾದಂಥ ಕಷ್ಟ ಕಾಲದಲ್ಲಿ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಬೇಕಾಗಿದ್ದು ಎಲ್ಲ ವೈದ್ಯರು ಆಸ್ಪತ್ರೆಗಳ ಕರ್ತವ್ಯ. ಆದರೆ ಹೀಗೆ ಚಿಕಿತ್ಸೆ ನೀಡಬೇಕಾಗಿದ್ದಂಥ ಕೆಲ ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಂದ ಹಣ ಪೀಕಲು ಶುರು ಮಾಡಿದ್ದು, ಇದಕ್ಕೆ ಅಧಿಕಾರಿಗಳು ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕೇಳುವಂತಿಲ್ಲ ಅಂತ ಸರ್ಕಾರ ಆದೇಶ ಮಾಡಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಕಿಲ್ಲರ್ ಕೊರೋನಾ ಇಡೀ ವಿಶ್ವದಲ್ಲಿ ಯಾವ ರೀತಿ ರುದ್ರ ನರ್ತನ ನಡೆಸುತ್ತಿದೆ ಅನ್ನೋದನ್ನ ಯಾರು ವರ್ಣಿಸಬೇಕಾಗಿಲ್ಲ. ಇಂಥ ಸಮಯದಲ್ಲಿ ರಾಜ್ಯದ ಕೆಲ ಖಾಸಗಿ ಆಸ್ಪತ್ರೆಗಳು ನಡೆದುಕೊಳ್ಳೋ ರೀತಿ ನಿಜಕ್ಕೂ ಇವರಿಗೆ ಮಾನವೀಯತೆ ಅನ್ನೋದೇ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕುವ ರೀತಿಯಲ್ಲಿದೆ. ಎಷ್ಟೋ ಕಡೆ ಕೊರೋನಾ ಸೋಂಕು ಇಲ್ದಿದ್ರೂ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಕೊರೋನಾ ಟೈಮ್ನಲ್ಲೂ ಎಷ್ಟು ಕಾಸು ಪೀಕ್ಬೇಕು ಅನ್ನೋ ಜಾಯಮಾನ ಕೆಲ ಖಾಸಗಿ ಆಸ್ಪತ್ರೆಗಳು ಮೈಗೂಡಿಸಿಕೊಂಡಿವೆ. ಇಂಥ ಆಸ್ಪತ್ರೆಗಳಿಗೆ ಬಿಸಿ ಮುಟ್ಟಿಸೋಕೆ ಅಂತಲೇ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಐಎಎಸ್ ಐಪಿಎಸ್ ಅಧಿಕಾರಿಗಳ ತಂಡವನ್ನ ನಿಗಾ ಇಡಲು ನೇಮಿಸಿತ್ತು. ಹೀಗೆ ನೇಮಿಸಿದ್ದ ಅಧಿಕಾರಿಗಳ ತಂಡ ಕೊರೋನಾ ಸೋಂಕಿತರಿಂದ ಹಣ ಪೀಕುತ್ತಿದ್ದ ಆಸ್ಪತ್ರೆಗೆ ಬಿಸಿ ಮುಟ್ಟಿಸಿದೆ. ಎಸ್ಎಸ್ಎನ್ಎಂಸಿ ಆಸ್ಪತ್ರೆಗೆ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ಸೋಂಕಿತರಿಂದ ಹೆಚ್ಚುವರಿಯಾಗಿ ಪಡೆದಿದ್ದ ಹಣ ವಾಪಸ್. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಎಸ್ಎಸ್ಎನ್ಎಂಸಿ ಆಸ್ಪತ್ರೆ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ನಿಗದಿಗಿಂತ ಹೆಚ್ಚು ಹಣ ವಸೂಲಿ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಗಾ ಇಡಲು ನೇಮಿಸಿದ್ದ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ, ಐಪಿಎಸ್ ಅಧಿಕಾರಿ ಡಿ ರೂಪಾ ನೇತೃತ್ವದ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಸುಮಾರು 22 ಸೋಂಕಿತರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಯಾವಾಗ ಹೆಚ್ಚುವರಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋದು ಪರಿಶೀಲನೆ ವೇಳೆ ಗೊತ್ತಾಯಿತು. ಆಗ ಅಧಿಕಾರಿಗಳ ತಂಡ ಆಸ್ಪತ್ರೆಗೆ ವಾರ್ನಿಂಗ್ ಮಾಡಿದ್ರು. ನಿಗದಿತ ಅವಧಿಯಲ್ಲಿ ಸೋಂಕಿತರಿಂದ ವಸೂಲಿ ಮಾಡಿದ್ದ ಹೆಚ್ಚುವರಿ ಹಣ ವಾಪಸ್ ನೀಡುವಂತೆ ತಾಕೀತು ಮಾಡಿದ್ರು. ಒಂದು ವೇಳೆ ಹಣ ವಾಪಸ್ಸು ನೀಡದೆ ಹೋದ್ರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ರು. ಇದರ ಪರಿಣಾಮವಾಗಿ ಎಸ್ಎಸ್ಎನ್ಎಂಸಿ ಆಸ್ಪತ್ರೆ 22 ಸೋಂಕಿತರಿಂದ ಹೆಚ್ಚುವರಿಯಾಗಿ ವಸೂಲಿ ಮಾಡಿದ್ದ 24 ಲಕ್ಷ ರೂಪಾಯಿಯನ್ನ ಹಿಂದಿರುಗಿಸಿದೆ. ಕೊರೋನಾ ಪರೀಕ್ಷಾ ವರದಿ ಇಲ್ಲದಿದ್ರೂ ಚಿಕಿತ್ಸೆ ನೀಡಲೇಬೇಕು. ಕೋವಿಡ್ ರಿಪೋರ್ಟ್ಗೆ ಒತ್ತಾಯಿಸದಂತೆ ಸರ್ಕಾರದ ಆದೇಶ. ಖಾಸಗಿ ಆಸ್ಪತ್ರೆಗಳು ಹೆಚ್ಚುವರಿ ಹಣ ಪೀಕೋದು ಒಂದ್ ಕಡೆ ಆದ್ರೆ ತಮ್ಮ ಬಳಿಗೆ ಟ್ರೀಟ್ಮೆಂಟ್ಗೆ ಬರೋ ರೋಗಿಗಳ ಬಳಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ತರುವಂತೆ ಒತ್ತಾಯಿಸುತ್ತಿದ್ರು. ತಮ್ಮ ಬಳಿ ರಿಪೋರ್ಟ್ ಇಲ್ಲ ಅಂದ್ರೆ ಚಿಕಿತ್ಸೆ ಕೊಡದೆ ನಿರಾಕರಿಸುತ್ತಿದ್ವು. ಇಂಥ ಆಸ್ಪತ್ರೆಗಳಿಗೆ ಸರ್ಕಾರ ಖಡಕ್ ಆದೇಶ ನೀಡಿದ್ದು, ಯಾವುದೇ ಕಾರಣಕ್ಕೂ ಕೋವಿಡ್ ರಿಪೋರ್ಟ್ ಬೇಕೇ ಬೇಕು ಅಂತ ಒತ್ತಾಯಿಸುವಂತಿಲ್ಲ. ಆಸ್ಪತ್ರೆಗೆ ಬರುವ ಕೋವಿಡ್ ನಾನ್ ಕೋವಿಡ್ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡಲೇಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಆದೇಶಿಸಿದ್ದಾರೆ. ಒಟ್ನಲ್ಲಿ ಡೆಡ್ಲಿ ಕೊರೋನಾ ಅನ್ನೋ ಮಹಾಮಾರಿ ಅಬ್ಬರಿಸುತ್ತಿರುವ ಸಮಯದಲ್ಲಿ ಹಣ ವಸೂಲಿಗೆ ಇಳಿದಿದ್ದ ಖಾಸಗಿ ಆಸ್ಪತ್ರೆಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇದು ಬೇರೆ ಆಸ್ಪತ್ರೆಗಳಿಗೆ ಎಚ್ಚರಿಕೆಯ ಗಂಟೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಸರ್ಕಾರ ಕೊರೋನಾ ರಿಪೋರ್ಟ್ಗೆ ಒತ್ತಾಯಿಸುವಂತಿಲ್ಲ ಅಂತ ಆದೇಶಿಸಿದೆ. ಇದರಿಂದಲಾದ್ರೂ ಸರಿಯಾದ ಟ್ರೀಟ್ಮೆಂಟ್ ದೊರೆಯದೆ ರೋಗಿಗಳು ಹಲವಾರು ಆಸ್ಪತ್ರೆಗಳಿಗೆ ಅಲೆಯೋದು ತಪ್ಪುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ವಿನಯ್ ಕುಮಾರ್, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.